ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, NIC ರಸ್ತೆ, BMICP ಟೋಲ್ ಯೋಜನೆ ಇವುಗಳನ್ನು ಈಗಾಗಲೇ ಇಲ್ಲಿ ನಡೆದಂಥ ಒಂದು ಅವ್ಯವಹಾರಗಳಂತೇಳಿ ಹೈಕೋರ್ಟ್ ಘೋಷಣೆ ಮಾಡಿದ. ಅದಕ್ಕೆ ಇದರ ಟೋಲ್ ಏನು ಟ್ಯಾಕ್ಸ್ ವಸೂಲಿ ಮಾಡ್ತದೆ ಬಂದ್ ಮಾಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ನಮ್ಮ JDSನ HD ಕುಮಾರಸ್ವಾಮಿ ಅವರು ದೊಡ್ಡ ಅಡ್ವರ್ಟೈಸ್ ಕೊಡುವ ಮೂಲಕ ಹೇಳ್ತಾ ಇದ್ದಾರೆ. ಅವ್ರ ಹೇಳಿಕೆ ಏನಪ್ಪ ಅಂತಂದ್ರೆ, ನೈಸ್ BMIC ಯೋಜನೆಯು ರಾಜ್ಯದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದಾಗಿ ಕಂಡುಬರುತ್ತಿದೆ ಎಂದು ಉಚ್ಚ ನ್ಯಾಯಾಲಯವು ಗಂಭೀರ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ಇಡೀ ಯೋಜನೆಯನ್ನು ಸಂಪೂರ್ಣವಾಗಿ ಸುಪರ್ದಿಗೆ ತೆಗೆದುಕೊಳ್ಳಬೇಕು, ತನ್ನ ಕಬ್ಜೆ ತೆಗೆದುಕೊಳ್ಳಬೇಕು. ಇನ್ನು ಮುಂದೆ ನೈಸ್ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಯಾವುದೇ ಟೋಲ್ ಶುಲ್ಕವನ್ನು ಪಾವತಿಸಬಾರದು. ಇದು ಸರ್ಕಾರ ಮಾಡಲಿ ಅಂಥೇಳಿ ಅಡ್ವರ್ಟೈಸ್ ಕೊಡುವ ಮೂಲಕ ಈ ದೊಡ್ಡ ಹಗರಣ ಆಗಿದೆ ಅನ್ನೋದು ಮಾತಾಡ್ತಾ ಇದ್ದಾರೆ. ಹೇಳಿದಾರ ಅದು ಒಂದು ಅಡ್ವರ್ಟೈಸ್ ಕೊಡುವ ಮೂಲಕ ಅಂದರೆ ಸರ್ಕಾರದ ಮೇಲೆ ಒತ್ತಡ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಉಚ್ಚ ನ್ಯಾಯಾಲಯ ಹೇಳೋದಪ್ಪ ನಿಮಗೆ ಇಲ್ರಿ, ಅದು ಬಂದ್ ಮಾಡಿರಿ, ಜನಸಾಮಾನ್ಯರು ದುಡ್ಡು ಇಸ್ಕೊಳ್ಳೋದು ಬಂದ್ ಮಾಡಿರಿ. ಒಂದು ಜಾಣ ನಡೆಯೋದೊಂದು JDSದ್ದು. ಯಾಕಂದ್ರೆ ಇದನ್ನ ಹಿಂದೆ ಯಾರು ಮಾಡಿದರು, ಏನಾಯ್ತು, ಯಾರು ನಡ್ಕೊಂಡಿದ್ದು ಯುದ್ಧ ಬೇಕಾಗಿಲ್ಲ, ಇತಿಹಾಸ ಬೇಕಾಗಿಲ್ಲ ಈಗ. ಯಾಕಂದ್ರೆ ಆರಂಭ ಮಾಡಿದವ್ರು ಯಾರು, JDSದವರು, ಅವತ್ತು ದೇವೇಗೌಡರು ಒಪ್ಪಿಗೆ ಕೊಟ್ಟಿದ್ದು ಇವೆಲ್ಲ ಇತಿಹಾಸ ನಡೆದು ಹೋಗಿಬಿಟ್ಟಿದ್ದಾವೆ. ಅದ್ರ ನಂತರದಲ್ಲ ಅವರು ಮಾಜಿನ ಪಗಾರ ನೋಡ್ಕೊಳ್ಳಿಲ್ಲ, ಇವ್ರು ನೋಡ್ಕೊಳ್ಳೋದು, ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾ ಹೈಕೋರ್ಟು ಅಲ್ಲೇ ಇಲ್ಲೇ ಹೋಗ್ಬೋದು. ಕೆಲವು ಹೈಕೋರ್ಟ್ ಇದ್ದಿದ್ದು ನೈಸ್ ಪರವಾಗಿ ಡಿಸಿಷನ್ ಕೊಟ್ಟಿತ್ತು. ಇವತ್ತು ಇಲ್ಲಪ್ಪ ಅದ್ರ ಹಗರಣ ಆಗಿತ್ತು ಅನ್ನೋದು ಮಾತನ್ನು ಹೇಳಿದ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಒಂದು ದೊಡ್ಡ ಏನಪ್ಪ ಅದ್ರ ವಿಷಯವನ್ನು HD ಕುಮಾರಸ್ವಾಮಿಗಳು ಜನರ ಮುಂದೆ ಇಡ್ತಾ ಇದ್ದಾರೆ ಮತ್ತು ಸರ್ಕಾರ ಮುಂದೆ ಇಡ್ತಾ ಇದ್ದಾರೆ. ಸರ್ಕಾರಕ್ಕೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನೀವು ಇದ್ದಂಥವ್ರು ಸಂಪೂರ್ಣವಾದಂಥ ಏನಪ್ಪ ಟೋಲ್ ಅಂದರೆ ಟ್ಯಾಕ್ಸ್ ಜನರನ್ನೇನು ವಸೂಲು ಮಾಡ್ತಾರಲ್ಲ ಅದು ಬಂದ್ ಮಾಡಿಸಲ್ಲ, ನೀವೇ ವಸೂಲು ಮಾಡಿರಿ, ಸರ್ಕಾರ ತೊಗೊಳ್ಳಿ, ಸಾರ್ವಜನಿಕರು ಸಾರ್ವಜನಿಕ ಆಗಲಿ ಅನ್ನೋಂಥ ಮಾತನ್ನು ನಿಮಗೆ ಅದನ್ನು ಸ್ಪಷ್ಟೀಕರಣವಾಗಿ ಹೇಳ್ತಾ ಇದ್ದೀನಿ ನೋಡ್ರಿ. ನೈಸ್ BMIC ಯೋಜನೆಯು ರಾಜ್ಯದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದಾಗಿ ಕಂಡುಬರುತ್ತಿದೆ ಎಂದು ಉಚ್ಚ ನ್ಯಾಯಾಲಯವು ಗಂಭೀರ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇಲ್ಲಿ ಏನೋ ಆಗ್ಯದಪ್ಪ ಅಂತ ಉಚ್ಚ ನ್ಯಾಯಾಲಯ ಅಂದ್ರೆ ನಮ್ಮ ಹೈಕೋರ್ಟ್